ದಾವಣಗೆರೆಯಲ್ಲಿ ರಸಗೊಬ್ಬರ ಪೂರೈಕೆ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ. ಕಳೆದ 1 ವಾರಗಳಿಂದ ಬೇಡಿಕೆ ಇದ್ರೂ ಕೂಡ ರಸಗೊಬ್ಬರದ ಅಭಾವ ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಅಭಾವ. ದಾವಣಗೆರೆಯ ಎಸ್ಪಿ ಕಚೇರಿ ಮುಂಭಾಗ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ವಿಷ ಕೊಡಿ ಇಲ್ಲವೇ ಗೊಬ್ಬರ ಕೊಡಿ ಎನ್ನುವಂತಹ ಕೂಗು ಕೂಡ ವ್ಯಕ್ತವಾಗಿದೆ. ಯೂರಿಯಾ ಗೊಬ್ಬರ ಪೂರೈಕೆಗೆ ಆಗ್ರಹಿಸಿ ಬಿಜೆಪಿ ಇವತ್ತಿನಿಂದ ಪ್ರೊಟೆಸ್ಟ್ಗೆ ಕರೆ ಕೊಟ್ಟಿತ್ತು. ಹೆದ್ದಾರಿಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಕೂಡ ಹೊರಹಾಕಲಾಗಿದೆ. ಸರ್ಕಾರದ ನಡೆಯನ್ನ ಖಂಡಿಸಿ ಇವತ್ತು ಬಿಜೆಪಿಗರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು ಅದರ ಸ್ವರೂಪ ಹೇಗಿತ್ತು ನೋಡ್ತಾ ಇದ್ರಿ. ದಾವಣಗೆರೆಯಲ್ಲಿ ರಸಗೊಬ್ಬರ ಪೂರೈಕೆಗೆ ಆಗ್ರಹಿಸಿ ನಡೀತಾ ಇರುವಂತಹ ಹೋರಾಟ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಬಿಜೆಪಿ ನಾಯಕರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರಿಂದ ಅದರ ಸ್ವರೂಪ ಸ್ವಲ್ಪ ಹೆಚ್ಚೇ ಕಾವು ಪಡ್ಕೊಳ್ತು ಅಂತ ಹೇಳಬಹುದು. ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲ ನಮಗೆ ವಿಷ ಕೊಡಿ, ಇಲ್ಲ ನಮಗೆ ಗೊಬ್ಬರ ಕೊಡಿ, ಎರಡೂ ಆಗಲಿಲ್ಲ ಅಂದರೆ ಹೇಗೆ ನಾವು ಬದುಕೋದು ಅನ್ನುವಂಥ ಪ್ರಶ್ನೆಗಳನ್ನು ಈಗ ಅಲ್ಲಿ ರೈತರು ಬಿಜೆಪಿ ನಾಯಕರು ಎತ್ತಿರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ರಿ. ನಂತರದಲ್ಲಿ ಪೊಲೀಸರು ಪ್ರತಿಭಟನಾ ನಿರತರನ್ನೆಲ್ಲ ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಮಾಡಿದರು. ಸ್ಥಳದಲ್ಲೇ ರೇಣುಕಾಚಾರ್ಯ ಕುಳಿತು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದನ್ನು ಕೂಡ ಗಮನಿಸಬಹುದಾಗಿದೆ. ಎಸಿ ಕಚೇರಿಯ ಮುಂಭಾಗ ಈ ರೀತಿಯ ಪ್ರತಿಭಟನೆ ನಡೆದದ್ದು ಭಾರೀ ಹೈಡ್ರಾಮವೂ ಕೂಡ ಕ್ರಿಯೇಟ್ ಆಯಿತು. ಬಿಜೆಪಿ ಜಿಲ್ಲಾ ಘಟಕದಿಂದ ಪ್ರತಿಭಟನೆಗೆ ಕರೆಯನ್ನು ಕೊಡಲಾಗಿದ್ದು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ನಡೆಸುವ ಬಗ್ಗೆ ಈಗಾಗಲೇ ನಿನ್ನೆಯೇ ಕರೆ ಕೊಟ್ಟಿದ್ರು. ಅದರಂತೆ ಇವತ್ತಿನಿಂದ ಚಾಲನೆ ಪಡ್ಕೊಳ್ಳಲಾಗಿದೆ. ಮಾತೆತ್ತಿದ್ರೆ ಕೇಂದ್ರ ಅಂತಾರೆ. 7 ಲಕ್ಷ ಮೆಟ್ರಿಕ್ ಟನ್ ಈಗಾಗಲೇ ಬಂದು ತಲುಪಿದೆ. ಅದು ಏನಾಯಿತು, ಯಾರಿಗೆ ತಲುಪಿತು, ಉತ್ತರ ಕೊಡಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಬಿಜೆಪಿ ನಾಯಕರು ಎತ್ತಿದ್ದಾರೆ.